ಕಳೆದ ಒಂದೆರಡು ಋತುಗಳಲ್ಲಿ ಪ್ರಾಮುಖ್ಯ ಪಂದ್ಯಾಕೂಟದ ಪ್ರಶಸ್ತಿಯನ್ನು ಪಡ್ಕೊಂಡಂತ ಇಸಾನ್ ಸ್ಪೋರ್ಟ್ಸ್ ಉಡುಪಿಯ ತಂಡ ಈ ಋತುವಿನ ಆರಂಭದಿಂದ ನಿರ್ದಿಷ್ಟವಾಗಿರ್ತಕ್ಕಂಥ ಯಶಸ್ಸನ್ನು ಸಾಧಿಸ್ತಾ ಇಲ್ಲ. ಮೇಲಾಡದ ಪರಿಸ್ಥಿತಿಯಲ್ಲಿ ಹೊರ ರಾಜ್ಯದ 4 ರಿಂದ 5 ಮಂದಿ ಆಟಗಾರರಿಗೆ ಮಣೆ ಹಾಕಿಕೊಂಡು ಯಶಸ್ವಿ ಆಟಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂತಹ ತಂಡ. ಹೊರ ರಾಜ್ಯದ ಕೆಲವೊಂದು ಪ್ರಮುಖ ಆಟಗಾರರ ಅನುಪಸ್ಥಿತಿ ಸ್ವಲ್ಪ ಮಟ್ಟಿಗೆ ಆ ತಂಡಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಆ ಮುಖಾಂತರ 2ನೇ ಚೆನ್ನೆಯಲ್ಲಿ ಬಹಳ ಸುಂದರತೆ ಬೌಂಡ್ರಿ ನಂದನ್ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ. ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಸಾಗರ್ ವಿಶ್ವಾಸ್, ಸಂಪತ್ ಬೈಲಕೆರೆ, ಯಶು ಇವರೊಂದು ಹೋರಾಟದಲ್ಲಿ ಯಶಸ್ಸನ್ನು ಕಾಣ್ತಾ ಇರ್ತಕ್ಕಂಥ ಇಸಾನ್ ಟಾಪ್ ಎಡ್ಜ್ ಆಗಿರ್ತಕ್ಕಂಥ ಚೆಂಡು ಕ್ಷಣಕಾಲ ಗಾಳಿಯಲ್ಲಿತ್ತು. ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮೊದಲ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಹೊಸ ಆಟಗಾರ ಪ್ರಶಾಂತ ಪಿಳ್ಳೆ, ದಾಸರಳ್ಳಿ ಪರಿಸರದ ಮತ್ತೊರು ಯುವ ಆಟಗಾರ. ಟೆನ್ನಿಸ್ ಬಾಲ್ನ ಕ್ರೀಡಾ ಕ್ಷೇತ್ರದಲ್ಲಿ ಕಳೆದ 2-3 ಋತುಗಳಲ್ಲಿ ಕ್ಷಿಪ್ರಗತಿಯಲ್ಲಿ ಜನಪ್ರಿಯತೆಯನ್ನು ಕಂಡಿರ್ತಕ್ಕಂಥವ್ರ ಯುವ ಆಟಗಾರ ಪ್ರಶಾಂತ ಪಿಳ್ಳೆ ಪ್ರಸ್ತುತ ಅಂಕಣಕ್ಕಾಗಮಿಸಿದ್ದಾರೆ. ಮಾರ್ಚ್ 6, 7, 8 ಇದೇ ಇಸಾನ್ ಸ್ಪೋರ್ಟ್ಸ್ ಸಂಸ್ಥೆ ಉಡುಪಿಯ ಬೀಡಿನಗುಡ್ಡೆ ಹೊಸ ಕ್ರೀಡಾಂಗಣ ಭಾಗದಲ್ಲಿ ಇಸಾನ್ ಟ್ರೋಫಿಗಾಗಿ ಹಗಲು ರಾತ್ರಿಯ ದಾಂಡು ಚೆಂಡಿನ ಪಂದ್ಯಾಟವನ್ನು ವ್ಯವಸ್ಥಿತವಾಗಿ ನಡೆಸುವಂತ ಸೂಚನೆಗಳು ರವಾನೆ ಆಗ್ತಾ ಇದೆ. ಹೊಸ ಬೌಲರ್ ಸಿದ್ದೇಕ್ ಅತ್ಯುತ್ತಮ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಮತ್ತೋರ್ವ ಜೈ ಭಾರತ ತುರುವೇಕೆರೆ ಎಸೆತಗಾರ. ಕಳೆದ ಪಂದ್ಯಾಟದಲ್ಲೂ ಕೂಡ ಅಭಿಮನ್ಯು ಮೈಟಿಯ ವಿರುದ್ಧವಾಗಿ ಅತ್ಯುತ್ತಮ ಎಸೆಗಾರಿಕೆಯನ್ನು ತೋರ್ಪಡಿಸಿದ್ರು. ಪ್ರಸ್ತುತ ದಾವಣಗೆರೆ 18ನೇ ಬಾರಿಯ ಪಂದ್ಯಾಕೂಟ. ಈ ಪಂದ್ಯಾಕೂಟದಲ್ಲೂ ಕೂಡ ಬಹಳಷ್ಟು ಮಂದಿ ಬ್ಯಾಂಕ್ ನೌಕರರು ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ. ಆದ್ರೆ ಈ ಪಂದ್ಯಾಕೂಟದ ವೀಕ್ಷಣೆಯನ್ನು ಕೂಡ ಬಹಳಷ್ಟು ಮಂದಿ ಬ್ಯಾಂಕ್ ಉದ್ಯೋಗಿಗಳು, ನೌಕರ ವೃಂದದವರು ಕೂಡ ಈಗಾಗಲೇ ವೀಕ್ಷಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಒಂದೆಡೆ ನೇರ ಪ್ರಸಾರದ ಮುಖಾಂತರ M9 ಸ್ಪೋರ್ಟ್ಸ್ ಈ ಪಂದ್ಯಾಟವನ್ನು ಅತ್ಯುತ್ತಮ ರೀತಿಯಲ್ಲಿ ಬಿತ್ತರಿಸ್ತಾ ಇದೆ. ಒಂದೆಡೆಗೆ ದಾವಣಗೆರೆಯ ಜಿಲ್ಲಾ ಕ್ರೀಡಾಂಗಣದ ಒಳಭಾಗದಲ್ಲಿ ಕೂಡ ಬಹಳಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರು ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಆ ಪಂದ್ಯಾಟವನ್ನು ವೀಕ್ಷಿಸ್ತಾ ಇರ್ತಕ್ಕಂಥ ಎಲ್ಲಾ ಕ್ರೀಡಾಭಿಮಾನಿಗಳಿಗೆ ನಾವು ದಾವಣಗೆರೆ ಸಂಸ್ಥೆ ವತಿಯಿಂದ ಪ್ರೀತಿಯ ಅಭಿನಂದನೆ,
ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದಾವೆ. ಮತ್ತೆ ಸಿದ್ದೇಕ್ ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಒಂದು ಓಟಗಳ ಸೇರ್ಪಡೆ. ತನ್ನ ಮೊತ್ತ 6ಕ್ಕೆ ಕ್ರಮಿಸ್ತಾ ಇದೆ. ಅಕ್ಷಯ್ ಶೆಟ್ಟಿ ನಿರೀಕ್ಷಿತ ಹೊಡೆತಗಳು ಇನ್ನೂ ಕೂಡ ಅವರ ದಾಂಡಿನ ಮುಖಾಂತರವಾಗಿ ಬರ್ತಾ ಇಲ್ಲ. ಪಂಜಿಮಾರು ಶಿರುವ ಸಂಪೂರ್ಣ ವಿಳಾಸ. ಹೋದರೆ ಅವರಿಸ್ಕೊಂಡು ಬೀಸುವಂತಹ ಪ್ರಯತ್ನ. ಕ್ಷಣಕಾಲ ಗಾಳಿಯಲ್ಲಿತ್ತು. ಸುಲಭ ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. ಹೊದ್ದರಿ ನಷ್ಟ. ಬೆಳಗಿನ ಅವಧಿಯಲ್ಲಿ ಪಂದ್ಯ ಕೊಡುವ ಬ್ಲಾಕ್ ಹಾರ್ಸ್ಗಳಾಗಿ ಕರಿಕುದುರೆಗಳಾಗಿ ಬುಡ ಮೇಲಿನ ಫಲಿತಾಂಶಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ನವಭಾರತ ತುರುವೇಕೆರೆ ಮತ್ತೊಂದು ರಾಜ್ಯದ ಪ್ರಸಿದ್ಧ ತಂಡದ ವಿರುದ್ಧವಾಗಿ ಹೋರಾಟಕ್ಕೆ ಇಳಿತಾ ಇರ್ತಕ್ಕಂಥ ತಂಡ. ಆರಂಭಿಕ ಹಂತದ ಸ್ವಲ್ಪ ಮಟ್ಟಿಗೆ ಮಾನಸಿಕ ಮೇಲುಗೈಯನ್ನು ಸ್ಥಾಪಿಸುವಂತಹ ಪ್ರಯತ್ನ. ಅಗ್ರಸ್ಥಾನದ 2 ಆಟಗಾರರು ಹೊದ್ದರನ್ನು ಒಪ್ಪಿಸಿದ್ದಾರೆ ಒಂದೆಡೆ. ನಂತರ ಹುದರನ್ನು ಒಪ್ಪಿಸಿದ್ರು. ಇವಾಗ ಅಕ್ಷಯ್ ಶೆಟ್ಟಿ ಔಟ್ ಆಗಿದ್ದಾರೆ. ಮತ್ತೆ ಸಿದ್ದೇಕ್ ಬಹಳಷ್ಟು ಉತ್ತಮ ಹೊಡೆತ. ತರುಣ್ ಮೊದಲ ಓಟವನ್ನು ದಾಖಲಿಸಿಕೊಂಡ್ರು. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 7ಕ್ಕೆ ಕ್ರಮಿಸ್ತಾ ಇದೆ. 40-45 ಓಟಗಳು ಖಂಡಿತಕ್ಕೂ ಕೂಡ ಹೋರಾಟಕಾರಿ ಮೊತ್ತ. ಆ ರೀತಿಯ ಮೊತ್ತವನ್ನು ದಾಖಲಿಸಬೇಕಾದ್ರೆ ಒಂದು ಹಂತದ ಪಾರ್ಟ್ನರ್ಶಿಪ್ ಭಾಗಿದಾರನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೂಡ ಇಜಾನ್ ಉಡುಪಿಯ ತಂಡಕ್ಕೆ. ಒಂದು ಓಟಗಳ ಸೇರ್ಪಡೆ. 2ನೇ ಓಟವನ್ನು ದಾಖಲಿಸುವ ಹಂತವನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯನ್ನು ಕಾಣುತ್ತಾ ಇದೆ. ತನ್ನ ಮೊತ್ತ 9. ಪವರ್ ಪ್ಲೇಯ ಚಾಲ್ತಿ. ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಕೊನೆಯ ಒಂದೇ ಸತ. ವ್ಯವಸ್ಥಿತವಾಗಿರ್ತಕ್ಕಂಥ ಕ್ರೀಡಾಕೂಟ. ಸಂಜೆಯ ಪರಿಸ್ಥಿತಿಯಲ್ಲಿ ಬೀಸುವಂತಹ ಪ್ರಯತ್ನ. ದಾಂಡು ಬಿಟ್ಟು ಬ್ಯಾಟ್ ಮೇಲೆ ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಈ ಪಂದ್ಯ ಮುಕ್ತಾಯವಾದ ಬಳಿಕ ಮೈಟಿ ಆಟಗಾರರು ರೆಡಿ ಆಗಿರಿ. ಅಭಿಮನ್ಯು ಮೈಟಿ ವರ್ಸಸ್ ಇಜಾನ್ ಸ್ಪೋರ್ಟ್ಸ್ ಉಡುಪಿ ನಡುವೆ ಪಂದ್ಯ ಸಾಗುತ್ತೆ. 2 ತಂಡಗಳು ರೆಡಿ ಆಗಿರಬೇಕು. ಮೊದಲ 2 ಓವರ್ಗಳ ಮುಕ್ತಾಯಕ್ಕೆ 9 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂತಹ ತಂಡ. ಇನ್ನುಳಿದಂತಹ 18 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಆರಂಭಿಕ ಹಂತದ ಮುನ್ನಡೆಯನ್ನು ಕಾಣ್ತಾ ಇರ್ತಕ್ಕಂಥ ಜೈ ಭಾರತ ತುರುವೇಕೆರೆ. ಕನ್ನಡ ಚಿತ್ರರಂಗದ ಪ್ರಸಿದ್ಧ ಹಾಸ್ಯ ನಟ ಜಗ್ಗೇಶ್ ಅವರ ತವರೂರು ಕೂಡ ತುರುವೇಕೆರೆ. ಆ ಪರಿಸರದಿಂದ ಆಡ್ತಾ ಇರ್ತಕ್ಕಂಥ ಏಕಮಾತ್ರ ತಂಡ ಜೈ ಭಾರತ ತುರುವೇಕೆರೆ. ನಿರಂಜನ್ ಹೊಸ ಬೌಲರ್. ಔಟರ್ ಹೆಜ್ಜೆ ಆಗ್ತಾ ಇದೆ. ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಚೆಂಡು ಹಾದು ಹೋಗ್ತಾ ಇದೆ. ಕೇವಲ 1 ಓಟಗಳ ಸೇರ್ಪಡೆ.
ತಡ ಮೊತ್ತ 10 2 ಕ್ರಮಿಸ್ತಾ ಇದೆ. ಬಹಳಷ್ಟು ಮಂದಿ ಪ್ರಮುಖ ಆಟಗಾರರ ಅನುಪಸ್ಥಿತಿಯಲ್ಲಿ ಇಜಾನ್ ಕೂಡ ಪಂದ್ಯಾಟವನ್ನು ಆಡ್ತಾ ಇದೆ. ಗೌರೀಶ ಆಡ್ತಾ ಇಲ್ಲ, ಡೇರು ಪ್ರಶಾಂತ ಆಡ್ತಾ ಇಲ್ಲ, ಒಂದೆಡೆ ಪ್ರಸಿದ್ಧ ಸಾಗರಾಚಾರ್ಯ, ಈ ರೀತಿಯ ಕೆಲವೊಂದು ಪ್ರಮುಖ ಆಟಗಾರರು ಕೂಡ ತಮ್ಮನ್ನು ತೊಡಗಿಸಿಕೊಳ್ತಾ ಇಲ್ಲ. ಒಂದು ಅಂಶ ಕೂಡ ಈಶಾನ್ಯ ಆಟಗಾರರಿಗೆ ಸ್ವಲ್ಪ ಮಟ್ಟಿಗೆ ಒತ್ತಡವನ್ನು ಕೊಡ್ತಾ ಇದೆ. ಅದು ಕೂಡ ಕೆಲವೊಂದು ಯುವ ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಪೂರ್ಣಾಂತರವಾಗಿ ಬೇದಿರ್ತಕ್ಕಂಥ ಚೆಂಡು ಬಿರುಸಿನ ಒಂದು ಸಿಕ್ಸರ್. ಈಗ ಪ್ರಶಾಂತ ಪಿಳ್ಳೆ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಆ ರೋಟಗಳ ಸೇರ್ಪಡೆ ತಡ ಮೊತ್ತ ಕೂಡ 16ಕ್ಕೆ ಕ್ರಮಿಸ್ತಾ ಇದೆ. ಮತ್ತೆ ನಿರಂಜನ್, ಮತ್ತೆ ರಿವರ್ಸ್ ಶಾಟ್ ದಾಖಲಿಸ ಕಾಣಬಲ್ಲಂತಹ ಪ್ರಯತ್ನ. ಒಂದೋಟಗಳಿಗೆ ಅವಕಾಶಗಳು ಬರ್ತಾ ಇದೆ ಲೆಗ್ ಬೈ ರೂಪದಲ್ಲಿ. ತಡ ಮೊತ್ತ ಕೂಡ 17-17. 56 ತಂಡಗಳು ಭಾಗವಹಿಸ್ತಾ ಇರ್ತಕ್ಕಂಥ ವ್ಯವಸ್ಥಿತ ಕ್ರೀಡಾಕೂಟ. ಬಹಳಷ್ಟು ಉತ್ತಮ ಆಟ. ತಟ್ಟಿಮಟ್ಟು ಓಟವನ್ನು ದಾಖಲಿಸುವಂತಹ ಪ್ರಯತ್ನ. ಒಂದೋಟ, ಎರಡನೇ ಓಟವನ್ನು ದಾಖಲಿಸಿಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 19 ಓಟಗಳು. ನಿಧಾನ ಗತಿಯಲ್ಲಿ 3ನೇ ಹೋದರೆಯ ಪಾರ್ಟ್ನರ್ಶಿಪ್ ಭಾಗಿದಾರ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಈ ರೀತಿಯ ಅಂಶವೇ ಸ್ವಲ್ಪ ಮಟ್ಟಿಗೆ ಈಶಾನ್ ಆಟಗಾರರಿಗೂ ಕೂಡ ಆಶಾದಾಯಕ ಅಂಶ. ಅದರ ಮೇಲುಗೈ ಸ್ಥಾಪಿಸಬೇಕಾದ್ರೆ ಒಂದು ಹೋದ್ದರಿ ಅನಿವಾರ್ಯತೆ ಕೂಡ ನವಭಾರತಕ್ಕೆ ಇದೆ. ಒಂದು ಓಟಗಳ ಸೇರ್ಪಡೆ. ತಡ ಮೊತ್ತ 20 ಓಟಗಳು. ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 20 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ 2 ಪ್ರಮುಖ ಹುದ್ದೆಗಳ ಆಘಾತವನ್ನು ಕಾಣ್ತಾ ಇದೆ. ಇನ್ನು ಕೂಡ 12 ಚೆಂಡುಗಳ ಆಟ ಬಾಕಿ ಉಳಿತಾ ಇದ್ದಾವೆ. ಅದೆಷ್ಟು ಓಟವನ್ನು ದಾಖಲಿಸ್ತಾರಂತ ನೋಡಬೇಕಾಗಿದೆ. ಅಂತಿಮ 12 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ಅಲ್ಲಿ. 12 ಚೆಂಡು, 15ಕ್ಕಿಂತ ಮೇಲ್ಸರದಲ್ಲಿ ಓಟವನ್ನು ದಾಖಲಿಸಿದ್ರು ಕೂಡ 35-40 ಓಟಗಳು ಹೋರಾಟಕಾರಿ ಮೊತ್ತ ಆಗುತ್ತೆ. ಮತ್ತೆ ಸಿದ್ದೇಕ್ ನೆಟ್ಟರೆ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಒಂದು ಓಟ, ಎರಡನೇ ಓಟವನ್ನು ದಾಖಲಿಸುವಂತಹ ಒಂದು ರಿಸ್ಕಿ ಸಿಂಗಲ್. ಅವಳಿ ಓಟವನ್ನು ದಾಖಲಿಸುವಂತಹ ಒಂದು ಹಂತದ ನಡುವೆ
ಹೊಸ ಆಟಗಾರ ಇಲ್ಲಿ ಪ್ರಶಾಂತ ಬೆಳ್ಳೆ ರನೌಟ್ ಅನ್ನುವಂತ ಸೂಚನೆಗಳು ತೀರ್ಪುಗಾರರು ರವಾನಿಸ್ತಾ ಇದ್ದಾರೆ. ಒಂದು ಅತ್ಯುತ್ತಮ 3ನೇ ವಿಕೆಟ್ ಪಾರ್ಟ್ನರ್ಶಿಪ್. ಈಗ ಮಹತ್ವದ ಪಾರ್ಟ್ನರ್ಶಿಪ್ ಇವಾಗ ಬ್ರೇಕ್ ಆಗ್ತಾ ಇದೆ. ಹೊಸ ಆಟಗಾರ ಬೆಂಗಳೂರು ಪರಿಸರ ಮತ್ತೋರ್ವ ಆಟಗಾರ ಫಹಾದ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಬಹಳ ಶೋಧ ಬರೆದ ಹೊಡೆತ, ಚೆಂಡು ಸೀಮಾ ರೇಖೆ ಹೊರಬಾಗಲು ಕಾಣಿಸ್ತಾ ಇದೆ. ಸಿಕ್ಸರ್ ಈ ಬಾರಿ. ಮೊತ್ತ 27. ಹೋರಾಟಗಾರಿ ಮೊತ್ತದ ಕಡೆಗೆ ಮುಖ ಮಾಡ್ತಾ ಇರ್ತಕ್ಕಂಥ ಇಜಾನ್ ಉಡುಪಿಯ ತಂಡ. ಬಹಳ ಶೋಧ ಬಲದ ಹೊಡೆತ, ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್. ಈಗ ನಂದನ್ ಪಡುಕೆರೆ ದಾಂಡಿನ ತರುಣ್ ಪಡುಬಿದ್ದೆ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ. ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿರ್ತಕ್ಕಂಥ ಆಟಗಾರರಿಗೆ 2,000 ರೂಪಾಯಿಗಳ ಘೋಷಣೆ ಆಗಿದೆ. ಹ್ಯಾಟ್ರಿಕ್ 6 ಮತ್ತು ಹ್ಯಾಟ್ರಿಕ್ ವಿಕೆಟ್ ಪಡ್ಕೊಂಡಂತ ಆಟಗಾರರಿಗೆ ಇಲ್ಲಿ ತರುಣ್ಗೆ ಅವಕಾಶ ಇದೆ. ಅದೇನೇನು ಮಾಡ್ತಾರಂತ ನೋಡ್ಬೇಕಾಗಿದೆ. ಬಹಳ ಶೋಧ ಬರುತ್ತೆ. ಹೊಡೆತ ಮೂಲಕ ಪಂದ್ಯಾಡುವ ಮೊದಲ ಹ್ಯಾಟ್ರಿಕ್ ಸಿಕ್ಸರ್ ಈಗ ತರುಣ್ ಪಡುಬಿದ್ರೆ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಹ್ಯಾಟ್ರಿಕ್ 6 ಹೊಡೆದಂತ ತರುಣ್ ಅವರಿಗೆ JCC ಕೊಯಮತ್ತೂರು ತಂಡದವರು 2,000 ಒಂದು ಬಹುಮಾನ ಅಂತ ಹೇಳಿದ್ರು. ದಯವಿಟ್ಟು ಪಂದ್ಯ ಮುಗಿದ ನಂತರ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ತಡ ಮೊತ್ತ 39. ಒಂದು ರನ್ಔಟ್ ಲೆಕ್ಕಾಚಾರ ಸ್ವಲ್ಪ ಮಟ್ಟಿಗೆ ತಲೆ ಕಾಳಗಾಗುವಂತ ವಿದ್ಯಮಾನದ ಅಡಿಯಲ್ಲೇ ಪಂದ್ಯಾಟದ ಚಿತ್ರಣವನ್ನೇ ಬದಲಾಯಿಸ್ತಾರೆ ತರುಣ್ ಪಡುಬಿದ್ರೆ. 3 ಬಿರುಸಿನ ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ತಡ ಮೊತ್ತ 39. ಮತ್ತೆ ಬೀಸುವಂತ ಪ್ರಯತ್ನ, ಚೆಂಡು ಸೀಮಾರೇಖೆ ಹೊರಬಾಗಲು ಕ್ರಮಿಸ್ತಾ ಇದೆ. 4ನೇ ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ಅದರ ಕೆಲಸದ ಒತ್ತಡದ ನಡುವೆ ಸ್ವಲ್ಪ ಮಟ್ಟಿಗೆ ತನ್ನ ಸ್ಥಿರ ಫಾರ್ಮ್ ಅನ್ನು ಕಂಡುಕೊಳ್ಳುವಂತಹ ಹಂತದಲ್ಲಿ ಎಡವಟ್ಟನ್ನು ಕಾಡ್ತಾ ಇರ್ತಕ್ಕಂಥ ತರುಣ್ ಪ್ರಾಮುಖ್ಯ ಹಂತ, ಒಂದು ಅತ್ಯುತ್ತಮ ಫಾರ್ಮ್ ಅನ್ನು ಕಂಡುಕೊಳ್ಳುವ ಹಂತವನ್ನು ಕಾಣ್ತಾ ಇದ್ದಾರೆ. ಬಹಳ ಶುದ್ಧಮಟ್ಟದ ಹೊಡೆತ ಲಾಂಗ್ ಆನ್ ವಿಭಾಗದಲ್ಲಿ ಮತ್ತೆ 1 ಓಟಗಳ ದಾಖಲಾತಿಯನ್ನು ಕಾಣ್ತಾ ಇದೆ. ಈ ಮುಖಾಂತರ 4ನೇ ಓವರ್ ಮುಕ್ತಾಯದ ಬಳಿಕ ತಡ ಮೊತ್ತ 46. ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 20 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ. ಈ ಓವರ್ನಲ್ಲಿ ಸಿದ್ದಿಕ್ 26 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಆ ಒಂದು ಅಂಶವೇ ಜೈ ಭಾರತ ತುರುಕೆರೆ ಆಟಗಾರರಿಗೂ ಕೂಡ ಸಮಸ್ಯೆಯನ್ನು ಕೊಡ್ತಾ ಇದೆ. ಇನ್ನು 6 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಇನ್ನು ಕೂಡ ಈ ಋತುವಿನ ಸಾಕಷ್ಟು ಪಂದ್ಯಾಕೂಟಗಳ ನಡುವೆ ಮತ್ತೊಂದು ವ್ಯವಸ್ಥಿತ ಕ್ರೀಡಾಕೂಟಕ್ಕಾಗಿ ಈಗಾಗಲೇ ಸೂಚನೆಗಳು ರವಾನೆ ಆಗ್ತಾ ಇದೆ. ಫೆಬ್ರವರಿ 27, 28 ಮತ್ತು ಮಾರ್ಚ್ 1 BTM ಲೇಔಟ್ನ ಒಂದು ಹೋರಾಟದ ಪಂದ್ಯಾಕೂಟ, RLR ಟ್ರೋಫಿ ಸೀಸನ್ 3ರ ಪಂದ್ಯಾಕೂಟ. ಕರ್ನಾಟಕದ ಘನವತ್ತ ಸರ್ಕಾರದ ಜನಪ್ರಿಯ ಸಾರಿಗೆ ಮತ್ತು ಮುಜರಾಯಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರೊಂದು ಸಂಪೂರ್ಣ ಸಹಕಾರ ಮತ್ತು ಪ್ರೋತ್ಸಾಹದೊಂದಿಗೆ RLR ಟ್ರೋಫಿ ಪಂದ್ಯಾಕೂಟ ಹಗಲಿನ ಪಂದ್ಯಾಕೂಟವಾಗಿ ನಡೀತಾ ಇದೆ. ಈ ಪಂದ್ಯಾಟಕ್ಕೂ ಕೂಡ
ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶಪಾಡ್ ಮಾಡಿಕೊಂಡು ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ಒಂದು ಓಟಗಳ ಸೇರ್ಪಡೆ. ತನ್ನ ಮೊತ್ತ 47ಕ್ಕೆ ಕ್ರಮಿಸ್ತಾ ಇದೆ. 47. ಅಂತಿಮ 5 ಚೆಂಡುಗಳು. ನಟ ನೇರ ಹೊಡೆತ, ಒಂದು ಓಟಗಳ ಸೇರ್ಪಡೆ. ತಡ ಮೊತ್ತ 48. ಅಂತಿಮ 4 ಚೆಂಡುಗಳಾಟ ಮಾತ್ರ ಬಾಕಿ ಉಳಿತಾ ಇದೆ. ತುರುವೇಕೆರೆ ಲೆಕ್ಕಾಚಾರ ಮತ್ತೆ ತಲೆ ಕೆಳಗಾಗ್ತಾ ಇದೆ. ಈ ಹಿಂದೆ ಮೈಟಿ ಅಭಿಮನ್ಯುವನ್ನು ಮಣಿಸಿರುವ ಮುಖಾಂತರವಾಗಿ ಸ್ವಲ್ಪ ಮಟ್ಟಿಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡಂತಹ ತಂಡ ಮತ್ತೊಂದು ಮಹತ್ವದ ಬೇಟೆಗೆ ಸಿದ್ಧವಾಗಿದ್ರು. ಆದ್ರೆ ತರುಣ್ ಪಡುಬಿದ್ರೆ ದಾಖಲಿಸಿರ್ತಕ್ಕಂಥ 4 ಬಲಸಿಡಿನ ಸಿಕ್ಸರ್ಗಳು ಅವರ ಲೆಕ್ಕಾಚಾರವನ್ನು ತಲೆ ಕೆಳಗಾಗಿಸ್ತಾ ಇದೆ. ಈ ಮುಖಾಂತರವಾಗಿ ರಿವರ್ ಶಾಟ್ ದಾಖಲಿಸುವ ಬರದಲ್ಲಿ ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ತರುಣ್ ಆಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಹೊಸ ಆಟಗಾರ ಹರ್ಷದ್ ಬಜಾಲ್. ಅಂತಿಮ ಹಂತದ 3 ಚೆಂಡುಗಳ ಮಾತ್ರ ಬಾಕಿ ಉಳಿತಾ ಇದೆ. ಹೊಸ ಆಟಗಾರ ಹರ್ಷದ್ ಅಂಗಳಕ್ಕೆ ಆಗಮಿಸ್ತಾ ಇರ್ತಕ್ಕಂಥ ಆಟಗಾರ. ಅಂಡ್ರಾಪ್ ಪಂದ್ಯಾಕೂಟದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಬಿರುಸಿನ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ಮಂಗಳೂರು ಪರಿಸರದ ಆಟಗಾರ ಹರ್ಷದ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ 2 ಚೆಂಡುಗಳು. ಹೋರಾಟಕಾರಿ ಮೊತ್ತದ ಕಡೆಗೆ ಮುಖ ಮಾಡ್ತಾ ಇದೆ. ಸತತ ಡಾಟ್ ಬಾಲ್ಗಳ ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನೇರ ಗುರಿಯನ್ನು ದಾಖಲಿಸುವಂತ ಹಂತದ ನಡುವೆ ಬೈ ರೂಪದಲ್ಲಿ 1 ಓಟಗಳ ಸೇರ್ಪಡೆ. 49. 49. ಅಂತಿಮ ಚೆಂಡು. ಹಿಮಾಂಶು ಕೊನೆಯ ಬಾರಿ ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಈ ಮುಖಾಂತರ 50 ಅರ್ಧ ಶತಕ 50 ಓಟವನ್ನು ದಾಖಲಿಸಿದ್ದಾರೆ. ಮೊದಲ 2 ಓವರ್ಗಳ ಮುಕ್ತಾಯಕ್ಕೆ 9 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಆ ಬಳಿಕದ 3 ಓವರ್ಗಳಲ್ಲಿ 41 ಓಟವನ್ನು ದಾಖಲಿಸಿದ್ದಾರೆ. Hello. And
Dartini. Oh no 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 no. Ole, bole. Ole, ole. ಐವತ್ತೊಂದರ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಆರಂಭಿಕ ಹಂತದ ಆಟಗಾರ ರಂಗಣ ಕೇಳಿತಾ ಇದ್ದಾರೆ. ಜೈ ಭಾರತ ತುರುವೇಕೆರೆ ಪರವಾಗಿ ಯಶು ಮತ್ತು ನಿರಂಜನ್ ಆರಂಭಿಕ ಹಂತದ ಆಟಗಾರರು. 30-51 ಟಾರ್ಗೆಟ್ ಲೆಕ್ಕಾಚಾರ ಮಾಡಿ ಆಟವನ್ನು ಆಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಎರಡು ತಂಡಗಳು. ಒಂದು ನಿಮಿಷ. ಯಶು ಮತ್ತು ನಿರಂಜನ್ ಆರಂಭಿಕ ಹಂತದ ಆಟಗಾರರು. ಮೊದಲ ಓವರ್ಗಾಗಿ ಸರ್ಫರಾಜ್ ಅನ್ನು ಪರಿಚಯಿಸ್ತಾ ಇದ್ದಾರೆ. ಹೊಸ ಶೋಧ ಸರ್ಫರಾಜ್. ಪಿಳ್ಳೆ ಒಂದು ಸಿಕ್ಸರ್ ದಾಖಲಿಸಿದ್ರು. ರಿವರ್ಸ್ ಶಾಟ್ ದಾಖಲಾದರೆ ಕಾಣಬಲ್ಲಂತ ಪ್ರಯತ್ನ. ಕ್ಲೀನ್ ಬಾಲ್ ಇನ್ನಿಂಗ್ಸ್ ಮೊದಲ ಚೆಂಡು, ಮೊದಲ ಯಶಸ್ಸನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಸರ್ಫರಾಜ್. ಶೂನ್ಯಕ್ಕೆ ಮೊದಲ ಹೋದರೆ ಆಘಾತವನ್ನು ಕಾಣ್ತಾ ಇದೆ ಜೈ ಭಾರತ ತುರುವೇಕೆರೆ. ಒಳ್ಳೆ ಬಲ. ಹೊಸ ಆಟಗಾರ ನಹೀಂ ಅಂಕಣಕ್ಕೆ ಬರ್ತಾ ಇದ್ದಾರೆ. 51ರ ಟಾರ್ಗೆಟ್, ಶೂನ್ಯಕ್ಕೆ ಮೊದಲ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಜೈ ಭಾರತ. ಪಂದ್ಯ ಉಳಿಸ್ಕೊಳ್ಬೇಕಾದ್ರೆ ಒಂದು ಪಾರ್ಟ್ನರ್ಶಿಪ್ ಇಲ್ಲಿ ಅನಿವಾರ್ಯತೆ. ಸರ್ಫರಾಜ್ ಮೊದಲ ಯಶಸ್ಸನ್ನು ಪಡ್ಕೊಂಡ್ರು. ಬಹಳ ಶೋಧಮರದ ಹೊಡೆತ, ಔಟ್ಸೈಡ್ ಲಕ್ಷ ಮುಖಾಂತರವಾಗಿ ಶಾರ್ಟ್ ಆಗಿರ್ತಕ್ಕಂಥ ಚೆಂಡಿನ ಲಾಭವನ್ನು ಪಡ್ಕೊಂಡ್ರು. ಈ ಮುಖಾಂತರವಾಗಿ ಮೊದಲ ಬೌಂಡ್ರಿ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ 4 ಓಟಗಳ ಮುಖಾಂತರವಾಗಿ. ಮತ್ತೆ ಸರ್ಫರಾಜ್ ನೆಟ್ಟ ನೇರ ಹೊಡೆತ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಪವರ್ ಪ್ಲೇ ಹಂತದಲ್ಲಿ 51ರ ಒಂದು ಟಾರ್ಗೆಟ್ ಅನ್ನು ಸೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. 20ಕ್ಕಿಂತ ಮೇಲ್ಸರಿದ ಓಟಗಳ ಅನಿವಾರ್ಯತೆ ಕೂಡ ಜೈ ಭಾರತಕ್ಕಿದೆ.
ಆದರೆ ಮೊದಲ 2 ಓವರ್ಗಳ ಪವರ್ ಪ್ಲೇ ಮುಕ್ತಾಯದಲ್ಲಿ ಯುನೈಟೆಡ್ ಸಿಎಫ್ಸಿ ಇಜಾನ್ ಉಡುಪಿಯ ತಂಡ ಕೇವಲ 9 ಓಟವನ್ನಷ್ಟೇ ದಾಖಲಿಸಿದ್ರು. ಬೆರಸಿನ ಹೊಡೆತ, ಕ್ಲೋಸ್ ಓವರ್ ಪಿಚ್ ಆಗಿರ್ತಕ್ಕಂಥ ಚೆಂಡಿನ ಒಂದು ಲಾಭವನ್ನು ಪಡ್ಕೊಂಡ್ರು. ಮೊದಲ ಸಿಕ್ಸರ್ ಈಗ ದಾಖಲಾತಿಯಲ್ಲಿ ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ, ತಂಡ ಮೊತ್ತ 10ಕ್ಕೆ ಕ್ರಮಿಸ್ತಾ ಇದೆ. ಒಂದು ಓಟಗಳ ಸೇರ್ಪಡೆ, ತನ್ನ ಮೊತ್ತ 11. ಅಂತಿಮ 1 ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಅವರು ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಚೆಂಡಿನಲ್ಲಿ ವಿಕೆಟ್ ಅನ್ನು ಪಡ್ಕೊಂಡ್ರು ಕೂಡ ಸರ್ಫರಾಜ್. ಆ ಬಳಿಕ 11 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಇವಾಗಾಂತವಾಗಿ ಮುಕ್ತಾಯದ ಮೊದಲ ಪವರ್ ಪ್ಲೇಯ 6 ಚೆಂಡುಗಳ ಬಳಿಕ 11 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಅಂತಿಮ 24 ಎಸೆತ 40 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಸಮಯ ಸರಿತಾ ಇದೆ. ಹಾಗೆ ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣದ ಒಳಭಾಗದಲ್ಲಿ ಪ್ರೇಕ್ಷಕರ ಗಣನೆ ಕೂಡ ಹೆಚ್ಚಾಗ್ತಾ ಇದೆ. 18ನೇ ಬಾರಿಯ ಶಾಮನೂರು ಡೈಮಂಡ್ ಶಿವಗಂಗಾ ಪಂದ್ಯಾಕೂಟ 2007ಕ್ಕೆ ಆರಂಭ ಕಂಡಿರ್ತಕ್ಕಂಥ ಪಂದ್ಯಾಕೂಟ ಸತತವಾಗಿ 18ನೇ ಸಂವತ್ಸರಕ್ಕೆ ಕಾಲಿಡ್ತಾ ಇದೆ. 2007 ಮೊಟ್ಟ ಮೊದಲ ಬಾರಿಯ ಪಂದ್ಯಾಕೂಟ ಕುಂದಾಪುರದ ಚಕ್ರವರ್ತಿಗಳು ಅಲ್ಲಿ ಪ್ರಶಸ್ತಿಯನ್ನು ಜಯಿಸಿದ್ದಾರೆ. ಈವರೆಗೆ ಮುಕ್ತಾಯ ಕಂಡಂತ 17 ಬಾರಿಯ ಪಂದ್ಯಾಕೂಟದಲ್ಲಿ ಅತಿ ಹೆಚ್ಚಿನ ಬಾರಿ ಫೈನಲ್ ಎಂಟ್ರಿಯನ್ನು ದಾಖಲಿಸಿರ್ತಕ್ಕಂಥ ತಂಡ ನ್ಯಾಶ್ ಬೆಂಗಳೂರು. 4 ಅಗ್ರ ಪ್ರಶಸ್ತಿಯನ್ನು ಪಡ್ಕೊಂಡ್ರು, 3 ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಹೊಸ ಬೌಲರ್ ಸುಹೇಲ್ ಎಸಗಾರಿಕೆ ಭಾಗದಲ್ಲಿ ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಟ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಬಹಳ ಶುತಮರಿತ ಹೊಡೆತ, ತನ್ಮೂಲಕ ಚೆಂಡು ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ. ಜನವರಿ 2, 3, 4 ಓಂಕಾರ್ ಕ್ರಿಕೆಟರ್ಸ್ ಹೆಬ್ಬೂರು ತುಮಕೂರು ರಾಷ್ಟ್ರೀಯದ ಸಿಎಸ್ಪಿ ಟ್ರೋಫಿ ಪಂದ್ಯಾಕೂಟ ಜರುಗ್ತಾ ಇದೆ. ವಿಜಯ್ ತಂಡ 2 ಲಕ್ಷದ ಜೊತೆಗೆ ಸಿಎಸ್ಪಿ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ 1 ಲಕ್ಷದ ಜೊತೆಗೆ ರನ್ನರ್ಸ್ ಅಪ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಹೆದ್ದರಿ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ವೆಂಕಿ 2 ಸುಂದರತೆ ಬರಸಿಡಲ ಸಿಕ್ಸರ್ ದಾಖಲಿಸಿರ್ತಕ್ಕಂಥ ನಹೀಮ್ ಉದರೆ ಈವಾಗಲೇ ಕ್ಲೀನ್ ಬೌಲ್ಡ್ ರೂಪದಲ್ಲಿ ಒಪ್ಪಿಸಿದ್ದಾರೆ.
ಮತ್ತೆ ಸೊಹೇಲ್ ಗೋಡದ ಹಿಂಭಾಗದಲ್ಲಿ ಸಂಪು ಬೈಲಕೆರೆ ಎಡವಟ್ಟನ್ನು ಕಂಡುಕೊಂಡ್ರು. ಬೈ ರೂಪದಲ್ಲಿ ಒಂದು ಓಟಗಳ ಸೇರ್ಪಡೆ. ಬ್ಯಾಟ್ ಅನ್ನುವಂತ ಸೂಚನೆ ಅಂತಿಮ ಹಂತದಲ್ಲಿ ಬರ್ತಾ ಇದೆ. ಕ್ಯಾಚ್ ಪಡ್ಕೊಳ್ಬಹುದಾಗಿದ್ದಂತ ಅವಕಾಶ ಇತ್ತು. ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ಒಂದು ಓಟಗಳ ಸೇರ್ಪಡೆ. ತಡ ಮೊತ್ತ 19. ಸತತವಾಗಿ ಗೂಟದ ಹಿಂಭಾಗದಲ್ಲಿ ಎಡವಟ್ಟನ್ನು ಕಾಣ್ತಾ ಇದ್ದಾರೆ ಸಂಪಾತ್. ಬೈ ರೂಪದಲ್ಲಿ ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತಡ ಮೊತ್ತ 20. ಅಂತಿಮ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದ್ದಾವೆ. ಒಂದು ಓಟಗಳ ಸೇರ್ಪಡೆ. ತಡ ಮೊತ್ತ 21. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಕೊನೆಯ ಒಂದೇ ಸತ. ಪೂರ್ಣಾಂತರವಾಗಿ ಬೆದ್ದಿರ್ತಕ್ಕಂಥ ಚೆಂಡು ಬಹಳ ಶುದ್ಧಪಡಿದ ಕ್ಷೇತ್ರ ರಕ್ಷಣೆ ದಾಖಲಾತಿನ ಕಾಣಬಲ್ಲಂತ ಪ್ರಯತ್ನ. ಅಂತಿಮ ಹಂತದಲ್ಲಿ ಹರ್ಷದ್ ಬಜಾಲ್ ಕ್ಷೇತ್ರ ರಕ್ಷಣೆ ಎಡವಟ್ಟನ್ನು ಕಂಡುಕೊಂಡ್ರು. ಚೆಂಡು ಸೀಮಾರೇಖೆ ಹೊರಭಾಗ ಕ್ರಮಿಸ್ತಾ ಇದೆ. ಬೌಂಡ್ರಿ. ಮೊದಲ 2 ಓವರ್ಗಳ ಮುಕ್ತಾಯಕ್ಕೆ 25 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಅರ್ಧಾಂಶ ಓಟವನ್ನು ಕ್ರಮಿಸಿದ್ದಾರೆ. ಅರ್ಧಾಂಶ ಓಟಗಳು ಬರಬೇಕಾಗಿದೆ. ಅಂತಿಮ 18 ಸತ 26 ಓಟಗಳು ಬರಬೇಕಾಗಿದೆ. ಲೆಕ್ಕಾಚಾರ ಮಾಡಿ ಆಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ 2 ತಂಡಗಳಿಗೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಅತ್ಯುತ್ತಮ ಪಾರ್ಟ್ನರ್ಶಿಪ್ ಭಾಗಿದಾರಿ ದಾಖಲಿಸಿದ್ರು ಕೂಡ ಜೈ ಭಾರತ ತುರುವೇಕೆರೆಗೆ ಆಶಾದಾಯಕ ಅಂಶ. ಅಭಿಮನ್ಯು ಮೈಟಿ ರೆಡಿ ಆಗಿರಿ. ದಿನ ಮುಂದಿನ ಹಂತದಲ್ಲಿ ತಾವು ಆಡಬೇಕಾಗಿದೆ. ಯುನೈಟೆಡ್ CFC ಇಜಾನ್ ಸ್ಪೋರ್ಟ್ಸ್ ನ ವಿರುದ್ಧವಾಗಿ. ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡುವಂತಹ ಪ್ರಯತ್ನ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ 26ಕ್ಕೆ ಕ್ರಮಿಸ್ತಾ ಇದೆ. 25 ಓಟಗಳು ಬರಬೇಕಾಗಿದೆ. ಅಂತಿಮ 17 ಚೆಂಡುಗಳಲ್ಲಿ 17 ಬಾಲ್ಸ್ 25 ರನ್ಸ್ ರಿಕ್ವೈರ್ಡ್. ಸಂಜೆ ಪರಿಸರ ಒಂದು ಮಹತ್ವದ ಪಂದ್ಯ. ರಿವರ್ಸ್ ಶಾಟ್ ದಾಖಲಾತಿನ ಕಾಣಬಲ್ಲಂತಹ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. 7 ಗಂಟೆಗೆ ಸರಿಯಾಗಿ ಮಹತ್ವದ ಪಂದ್ಯ. ಎಲ್ಲರ ನಿರೀಕ್ಷೆ ಒಂದು ಕುತೂಹಲದ ಪಂದ್ಯ. ಇಂಡಿಯಾ ವರ್ಸಸ್ ಶ್ರೀಲಂಕಾ ಪ್ರದರ್ಶನ ಪಂದ್ಯ. ಆದ್ರೆ ಮೇಲ್ನೋಟದ ಪರಿಸ್ಥಿತಿಯಲ್ಲಿ ನಾವು ಕಂಡ ಹಾಗೆ ಶ್ರೀಲಂಕಾ ಭಾಗವಹಿಸಿದಂತ ಪ್ರತಿ ಪಂದ್ಯಾಕೂಟದಲ್ಲೂ ಕೂಡ ಒಂದು ಎಕ್ಸಿಬಿಷನ್ ರೂಪದ ಪಂದ್ಯ ಸಾಗ್ತಾ ಇತ್ತು. ಆದ್ರೆ ಜರುಗಿರ್ತಕ್ಕಂಥ ಎಲ್ಲ ಪಂದ್ಯಗಳಲ್ಲಿ ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಶ್ರೀಲಂಕಾ ತಂಡವೇ ಜಯ ದಾಖಲಿಸಿದೆ. ಇಲ್ಲಿ ಅದ್ಯಾವ ರೀತಿಯ ಫಲಿತಾಂಶ ದಾಖಲಾತಿನ ಕಾಣುತ್ತೆ ಅಂತ ನೋಡಬೇಕಾಗಿದೆ.
ಮತ್ತೆ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ. ಒಂದು ಓಟಗಳ ಸೇರ್ಪಡೆ. ತಂಡ ಮತ್ತೆ 28. ಅಂತಿಮ 2 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಮತ್ತೆ ಪಿಳ್ಳೆ ವಿಶಿಷ್ಟತೆ ಆಟವನ್ನು ಆಡುವಂತಹ ಪ್ರಯತ್ನ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ ಈ ಹಂತದಲ್ಲಿ. 3ನೇ ಓವರ್ನಲ್ಲಿ ಅತ್ಯುತ್ತಮ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇರತಕ್ಕಂತ ಪಿಳ್ಳೆ ಈವರೆಗೆ ಕೇವಲ 3 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಬಿರುಸಿನ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿತ್ತು. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೆ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಅಂಪೈರ್ ಬಾಲ್ ಕೊಡೋದು ಅಲ್ಲಿ. ನೋಡ ಮೊತ್ತ 28 ಓಟಗಳು. ಜಯಕ್ಕಾಗಿ 23 ಓಟಗಳ ಅನಿವಾರ್ಯತೆ. ಅಂತಿಮ ಹಂತದ 12 ಎಸೆತ. ಜಯಕ್ಕಾಗಿ 23 ಓಟಗಳು ಬರಬೇಕಾಗಿದೆ. ಮತ್ತೆ ಸರ್ಫ್ರಾಜ್ ಅನ್ನು ಪರಿಚಯಿಸ್ತಾ ಇರ್ತಕ್ಕಂಥ ಇಜಾನ್ ಕೆಲವೊಂದು ಪ್ರಾಮುಖ್ಯ ಆಟಗಾರ ಅನುಪಸ್ಥಿತಿ ಆ ತಂಡಕ್ಕೂ ಕೂಡ ಸಮಸ್ಯೆಯನ್ನು ಕೊಡ್ತಾ ಇದೆ. ತಂಡದ ಪ್ರಮುಖ ಡ್ಯಾಶಿಂಗ್ ಓಪನರ್ ಒಂದೆಡೆ ಗೌರೀಶ ಮತ್ತು ಡೇರು ಪ್ರಶಾಂತ ಅನುಪಸ್ಥಿತಿಯಲ್ಲಿದ್ದಾರೆ. ಯುವ ಆಟಗಾರರಾಗಿರ್ತಕ್ಕಂಥ ಸಾಗರಾಚಾರ್ಯ ಅಂಪೈರ್ಸ್ ಅನುಪಸ್ಥಿತಿಯಲ್ಲಿದ್ದಾರೆ. ಯುವ ಬೌಲರ್ ಸುಜರ್ ಕೂಡ ಅನುಪಸ್ಥಿತಿಯಲ್ಲಿದ್ದಾರೆ. ಬಹಳಷ್ಟು ಮಂದಿ ಯುವ ಆಟಗಾರರಿಗೆ ಅವಕಾಶ ಮಾಡಿಕೊಟ್ಟು ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಯುನೈಟೆಡ್ CFC ಇಜಾನ್ ಉಡುಪಿ. ನೆಟ ನೇರ ಹೊಡೆದವರು ದಾಖಲಿಸುವಂತ ಪ್ರಯತ್ನ. ಬಹಳಷ್ಟು ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಸುಹೇಲ್ ಎಸೆಗಾರಿಕೆ ಭಾಗದಲ್ಲಿ ಒಂದು ಹೋದರೆ ಯಶಸ್ಸನ್ನು ಪಡ್ಕೊಂಡ್ರು. ಅಂತಿಮ 11 ಎಸೆತ 23 ಓಟಗಳು ಬರಬೇಕಾಗಿದೆ. ಅಲ್ಲಿ ಮೈಟಿ ಕ್ಯಾಪ್ಟನ್ ಮಹೇಶ್ ಕಡೆ ಬರ್ಬೇಕೆನ್ನುವಂತ ಸೂಚನೆ ರವಾನಿಸ್ತಾ ಇದ್ದಾರೆ. ಅಲ್ಲಪ್ಪ ತಕ್ರ ಪ್ರಕಾಶ್ ಫೋನ್ ಮಾಡ್ರಿ.
ನೇರ ಗುರಿ ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಕೇವಲ ಒಂದು ಓಟಗಳ ಸೇರ್ಪಡೆ ಲೆಗ್ ಬೈ ರೂಪದಲ್ಲಿ ತಡ ಮತ್ತೆ 29ಕ್ಕೆ ಕ್ರಮಿಸ್ತಾ ಇದೆ. ಇನ್ನು ಕೂಡ ಈ ಮ್ಯಾಚ್ ಆದ ಕೂಡ ಇಜಾನ್ ಸ್ಪೋರ್ಟ್ಸ್ ಕ್ಲಬ್ CFC ಹಾಗೂ ಅಭಿಮನ್ಯು ಮೈಟಿ ನೆಕ್ಸ್ಟ್ ಮ್ಯಾಚು. ಅದಾದ ಬಳಿಕ ಗುರುದ್ರೋಣ ದಾವಣಗೆರೆ ಹಾಗೂ ಶಿಬರ ಫೈಟರ್ಸ್ ದಾವಣಗೆರೆ ಹಾಗೂ ಗುರುದ್ರೋಣ ಮುಂದಿನ ಪಂದ್ಯ ಆದ ನಂತರ ಸರಿಯಾಗಿ 6 ಗಂಟೆಗೆ. ಅಲ್ಲಿ ಈ ಪಂದ್ಯ ಮುಕ್ತಾಯವಾದ ಬಳಿಕ ಪಿಚ್ ಮಾರ್ಕಿಂಗ್ ಕಾರ್ಯವನ್ನು ಕೂಡ ಪೂರ್ತಿಗೊಳಿಸಿರುವಂತಹ ಸೂಚನೆ ತೀರ್ಪುಗಾರರು ರವಾನಿಸ್ತಾ ಇದ್ದಾರೆ. ಅಲ್ಲಿ ವಿಕೆಟ್ ಎಲ್ಲಿದೆ ಅಂಪೈರ್? ವಿಕೆಟ್ ವಿಕೆಟ್ ಬಂತ ಇಲ್ಲಿ ಅಲ್ಲಿಟ್ರ. ಬರ್ರಿ ನರೇಂದ್ರಪ್ಪ, ಬಾ ಗೌಡಪ್ಪ. ಅದ್ಯಾವ ರೀತಿಯ ತೀರ್ಪು ಹಂತದ ದಾಖಲಾತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ತಗ ಯೋಗಿ ಅಲ್ಲಿ ಪಿಚ್ ಮಾಡ್ರಿ ಅಯ್ಯೋ. ನಾಟ್ ಔಟ್ ಅನ್ನುವಂತ ತೀರ್ಪು ಬರ್ತಾ ಇದೆ. 2 ಓಟಗಳ ಸೇರ್ಪಡೆ. ತಡ ಮೊತ್ತ 31, 20 ಓಟಗಳು ಬರಬೇಕಾಗಿದೆ ನಡೆದಂತಹ ಪರಿಸ್ಥಿತಿಯಲ್ಲಿ. ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. 1 ಓಟಗಳ ಸೇರ್ಪಡೆ. ತಡ ಮೊತ್ತ 32, 19 ಓಟಗಳು ಬರಬೇಕಾಗಿದೆ. ಅಂತಿಮ 8 ಚೆಂಡುಗಳಲ್ಲಿ 8 ಎಸೆತ 19 ಓಟಗಳು ಬರಬೇಕಾಗಿದೆ. ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಅಂತಿಮ ಹಂತದ 1 ಚೆಂಡು ಮಾತ್ರ ಬಾಕಿ ಉಳಿದಿದೆ 4 ಓವರ್ನಲ್ಲಿ.
ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಎರಡಂತ 6 ಎಸೆತ ಜಯಕ್ಕಾಗಿ 19 ಓಟಗಳು ಬರಬೇಕಾಗಿದೆ. ಅಂತಿಮ ಹಂತದ 6 ಚೆಂಡು 19 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಸಿಕ್ಸರ್ ಬೌಂಡ್ರಿಗಳ ಅನಿವಾರ್ಯತೆ. ಪ್ರತಿ ಯುವ ಆಟಗಾರ ಬಹಳಷ್ಟು ತಮ್ಮ ಎಸೆತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ವಿಶ್ವ ಕೂಡ ಬಹಳಷ್ಟು ಹೊಸ ಹೊಸ ಶೋಧಗಳನ್ನು ಮಾಡ್ತಾ ಇದ್ದಾರೆ. ಏನೇ ಆಗ್ಲಿ ತಂಡ ಉಳಿಸ್ಕೊಡ್ಬೇಕು, ಪಂದ್ಯಾಟವನ್ನು ಜಯಿಸಬೇಕನ್ನುವಂತ ಲೆಕ್ಕಾಚಾರ. ಸರ್ಫರಾಜ್ ಬಂದಿದ್ದಾರೆ, ಟಿಂಕು ಆಗಮಿಸಿದ್ದಾರೆ. ಸತತ ಡಾಟ್ ಬಾಲ್ಗಳು ಮತ್ತೆ ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ ಹಂತದ 4 ಚೆಂಡು ಜಯಕ್ಕಾಗಿ 19 ಓಟಗಳು ಬರಬೇಕಾಗಿದೆ. ಯಾವುದೇ ಆಟಗಾರರನ್ನು ಶೋಧಿಸಿದ್ರು ಕೂಡ ಟೆನ್ನಿಸ್ ಬಾಲ್ ರಣಾಂಗಣದಲ್ಲಿ ಮಾತ್ರ ಆತನನ್ನು ಉಳಿಸಿ ಬೆಳೆಸುವುದೇ ಒಂದು ಕಷ್ಟ ಸಾಧ್ಯದ ವಿಚಾರ. ಆ ನೆಲೆಯಲ್ಲಿ ಮತ್ತೆ ಒಂಟಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಬೈ ರೂಪದಲ್ಲಿ. ತಡ ಮತ್ತೆ 33ಕ್ಕೆ ಕ್ರಮಿಸ್ತಾ ಇದೆ ಜಯಕ್ಕಾಗಿ. ಅಂತಿಮ 3 ಚೆಂಡು 18 ಓಟಗಳು ಬರಬೇಕಾಗಿದೆ. 3 ಸಿಕ್ಸರ್ಗಳು ಅನಿವಾರ್ಯತೆ. ತರುಣ್ ಪಡಬಿದ್ರೆ ದಾಖಲಿಸಿರ್ತಕ್ಕಂಥ ಹ್ಯಾಟ್ರಿಕ್ ಸಿಕ್ಸರ್ ಸಹಿತ 4 ಸಿಕ್ಸರ್ಗಳೇ ಇವಾಗ ಒತ್ತಡಕ್ಕೆ ಸಿಲುಕಿಸ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. ಕೊನೆ 2 ಚೆಂಡುಗಳು ಪ್ರತಿ ಟಿಂಕು. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಆದ್ರೆ ಆರಂಭಿಕ ಹಂತದ ಆಟಗಾರನಾಗಿ ಅಕ್ಷಯ್ ಶೆಟ್ಟಿ, ಪಂಜಿಬಾರು ಶಿರ್ವ ಆಗಮಿಸಿದ್ದು ಕೂಡ ಅವರು ನಿರೀಕ್ಷಿತ ಓಟವನ್ನು ದಾಖಲಿಸುವ ಹಂತದಲ್ಲಿ ಎಡವಟ್ಟನ್ನು ಕಂಡುಕೊಂಡ್ರು. ಈ ರೀತಿಯ ಪ್ರಾಮುಖ್ಯ ಪಂದ್ಯ ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಪ್ರಮುಖ ಆಟಗಾರ ಅನುಪಸ್ಥಿತಿಯಲ್ಲಿದ್ದಾರೆ. ಇವಾಗ ಅತ್ಯುತ್ತಮ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಒಂದು ಕೇವಲ 2 ಓಟಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಟ್ರು. ಈ ಮುಖಾಂತರ ಯುನೈಟೆಡ್ CFC ಇಸಾನ್ ಸ್ಪೋರ್ಟ್ಸ್ ಜಯ ದಾಖಲಿಸಿದ್ದಾರೆ. ಇಸಾನ್ ಕ್ಯಾಪ್ಟನ್ ಟಾಸಿ ಬನ್ನಿ. ಮಾರ್ಕಿಂಗ್ ಮಾಡ್ಸಲ್ಲ ಉಮೇಶ. ಸೂರ್ಯ ಮಾರ್ಕಿಂಗ್ ಮಾಡ್ಸ. ಮಾರ್ಕಿಂಗ್ ಮಾಡೋರು ಅಲ್ಲಿ ಇಸಾನ್ ಸ್ಪೋರ್ಟ್ಸ್ ಉಡುಪಿ ಕ್ಯಾಪ್ಟನ್ ಟಾಸಿಗೆ ಬನ್ನಿ, ಲೇಟ್ ಮಾಡಬೇಡಿ. ಆ ಒಂದು